ಈ ಊರಿನ ಜನ ಪೊಲೀಸ್ ಠಾಣೆಗಳಿಂದ ದೂರ ಉಳಿದಿದ್ದಾರೆ. ದೂರುಗಳನ್ನು ಹೊತ್ತು ಯಾವತ್ತೂ ಕೂಡ ಪೊಲೀಸರ ಮುಂದೆ ಹೋಗಿಲ್ಲ. ಊರಲ್ಲಿ ದೊಡ್ಡ ಮಟ್ಟದ ಜಗಳಗಳು ಕೂಡ ಆಗಿಲ್ಲ. ಇಷ್ಟೇ ಅಲ್ಲ, ಮದ್ಯ ಗುಟ್ಕಾ ಕೂಡ ಸಿಗಲ್ಲ. ಹಾಗಾದ್ರೆ ಯಾವುದು ಆ ಗ್ರಾಮ ಅಂತೀರಾ? ತೋರಿಸ್ತೀವಿ ನೋಡಿ. ಹಳ್ಳಿಗಳಲ್ಲಿ ಎಗ್ಗಿಲ್ಲದೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವುದು ಮಾಮೂಲಿ. ಬಹುತೇಕ ಕಡೆ ಟೀ ಅಂಗಡಿ, ಕಿರಾಣಿ ಅಂಗಡಿ, ಹೋಟೆಲ್ಗಳಲ್ಲಿ ಎಣ್ಣೆ ಸಿಗುತ್ತೆ. ಇಂತಹ ಸಂದರ್ಭದಲ್ಲಿ ಕೊಪ್ಪಳ ತಾಲೂಕಿನ ಹನುಮನಹಳ್ಳಿ ಮಾದರಿ ಗ್ರಾಮವಾಗಿ ಗುರುತಿಸಿಕೊಂಡಿದೆ. ಈ ಊರಿನಲ್ಲಿ ಚಹಾದ ಅಂಗಡಿ ಇಲ್ಲ, ಗುಟ್ಕಾ ಮಾರಾಟದ ಅಂಗಡಿಗಳೂ ಇಲ್ಲ, ಕಿರಾಣಿ ಅಂಗಡಿಗಳು ಇದ್ರೂ ಕೂಡ ಇಲ್ಲಿ ಮದ್ಯ ಸಿಗಲ್ಲ. ಹಾಗಾಗಿ ದುಶ್ಚಟಗಳಿಂದ ಜನರು ದೂರವಾಗಿದ್ದಾರೆ. ದೊಡ್ಡ ಮಟ್ಟದ ಜಗಳಗಳೂ ಇಲ್ಲ. ಸಣ್ಣ ಪುಟ್ಟ ಜಗಳಗಳು ಆದ್ರೆ ಊರಿನ ಹಿರಿಯರೇ ಕುಳಿತು ಬಗೆಹರಿಸಿಕೊಳ್ಳುತ್ತಾರೆ. ಇಲ್ಲಿಯವರೆಗೂ ಈ ಗ್ರಾಮದಿಂದ ಒಂದೇ ಒಂದು ಕೇಸ್ ಕೂಡ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿಲ್ಲ. ಹನುಮನಹಳ್ಳಿಯಲ್ಲಿ 350 ಮನೆಗಳಿವೆ. ಜಗಳಗಳನ್ನ ಊರಿನವರೇ ಬಗೆಹರಿಸಿಕೊಳ್ಳುತ್ತಾರೆ. ಅಪ್ಪಿತಪ್ಪಿ ಜಗಳಗಳು ಪೊಲೀಸ್ ಠಾಣೆಗೆ ಹೋದ್ರೆ ಪೊಲೀಸರು ಗ್ರಾಮಸ್ಥರನ್ನ ಕರೆದು ಸಂಧಾನದ ಮೂಲಕ ಬಗೆಹರಿಸಿಕೊಡ್ತಾರಂತೆ. ಹೋಟೆಲ್ ಏನಿಲ್ಲ ಸರ್, ಇಲ್ಲಿ ಬಗನ ನಿಮ್ಮಂತರ ಯಾರು ಹೊರಗಡೆಯಿಂದ ಯಾರು ಬಂದ್ರು, ಈಗ ನಾವು ಫಸ್ಟ್ ಹೇಳ್ದಂಗೆ ಮನೆಯಲ್ಲಿ ಈಗ ಒಂದು ಯಾವುದೇ ಕ್ಯಾಂಪಸ್ ಮಾಡಕ್ಕೆ ಬಂದ್ರು ಅವ್ರಿಗೊಂದು 10-12 ಜನ ಬಂದಿರ್ತಾರೆ. ಅಂಥವ್ರಿಗೆ ನಾವು ಇಲ್ಲಿ ನಾಷ್ಟದ ವ್ಯವಸ್ಥೆ, ಊಟದ ವ್ಯವಸ್ಥೆ ಮಾಡಂಗಿದ್ರೆ ಒಬ್ಬರು ಮನೆಯಲ್ಲಿ ಹೇಳ್ತೀವಿ, ನಾವು ಈ ಥರ ಮಾಡಿರಿ, ಇಷ್ಟು ಜನಕ್ಕೆ ಅಡುಗೆ ಮಾಡಿಕೊಡ್ಬೇಕು ಅಂತ ಹೇಳ್ತೀವಿ. ಅವ್ರು ಮಾಡಿಕೊಟ್ಟು ಅವ್ರನ್ನಷ್ಟು ಕರ್ಕೊಂಡು ಅಲ್ಲಿ ಊಟ ಮಾಡಿಸ್ತೀವಿ. ಗುಳೆ ಹೋಗೋದಂತ ಏನಿಲ್ಲ ಸರ್. ನಮ್ಮ ಕಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ ರೈತರದ್ದು ಭೂಮಿ ಇದೆ. ಭೂಮಿಯಲ್ಲಿ ಆಲ್ಮೋಸ್ಟ್ ನೀರು ಇವತ್ತು ಮಳೆಗಾಲಕ್ಕೆ ಭಾಳ ಕಮ್ಮಿ ಅದಾವಂದರೆ ಸ್ವಲ್ಪ ಸಣ್ಣ ನೀರಾವರಿ ಇದ್ದವ್ರಿಗೆ ಕೊತ್ತಂಬರಿ ಮಾಡ್ತೀವಿ ಸರ್. ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಹುಂಚಿಕ್ಕ ಇಂಥ ಸೊಪ್ಪು ಮಾಡ್ಕೊಂಡು ಅದನ್ನು ಬೆಳ್ಕೊಂಡು ಮಾರ್ಕೆಟಿಗೆ ಹೋಗ್ತೀವಿ ನಾವು. ಈಗ ಭೀಕರ ಬರಗಾಲ. ಈ ಸಮಯದಲ್ಲಿ ಜನರು ದುಡಿಯೋದಕ್ಕೆ ಗುಳೆ ಹೋಗ್ತಾರೆ. ಆದ್ರೆ ಹನುಮನಹಳ್ಳಿಯಲ್ಲಿ ಗುಳೆ ಹೋಗುವುದಿಲ್ಲ. ಗ್ರಾಮದಲ್ಲೇ ಜನ ತರಕಾರಿ ಸೇರಿದಂತೆ ವಿವಿಧ ಬೆಳೆಗಳನ್ನ ಬೆಳೆದು ಬದುಕು ಕಟ್ಟಿಕೊಂಡಿದ್ದಾರೆ. ಇನ್ನೂ ಕೆಲವರು ಕೊಪ್ಪಳಕ್ಕೆ ಕೆಲಸಕ್ಕೆ ಬರ್ತಾರೆ. ಪಕ್ಕದಲ್ಲಿ ಕಾರ್ಖಾನೆಯಲ್ಲಿ ಕೆಲಸ ಸಿಗ್ತಾ ಇರೋದ್ರಿಂದ ಈ ಗ್ರಾಮಸ್ಥರಿಗೆ ಗುಳೆ ಹೋಗುವ ಪ್ರಮೇಯ ಬಂದಿಲ್ಲ. ಸರ್, ಇಲ್ಲೆಲ್ಲರೂ ಒಗ್ಗೂಟಿಯಿಂದ ಜನ ಅದಾರೆ ಸರ್. ಯಾವ ಜಾತಿ ಭೇದ ಯಾವುದಿಲ್ಲ ಸರ್. ಆಮೇಲೆ ಜಾತಿ ಜಗಳಗಳೇನಿಲ್ಲ, ಆ ರೀತಿ ಯಾವ ಜಗಳ ಇಲ್ಲೂರಿಗೆ ಆಗಿಲ್ಲ. ಆಮೇಲೆ ಮದ್ಯ ಮಾರಾಟ ಆಯ್ತು, ಗುಟ್ಕಾ ಮಾರಾಟ ಆಯ್ತು, ನಮಗೆ ನೆನಪಿಲ್ಲ. ಅವಲಿದ್ದನ ಮತ್ತೆಲ್ಲರೂ ಜನ ಸಹಬಾಳ್ವೆಯಿಂದ ಕೂಡಿ ಬಾಳ್ತಾರೆ ಸರ್. ಇಲ್ಲೆಲ್ಲ ಒಗ್ಗಟ್ಟಿನಿಂದ ಬಾಳ್ತಾರೆ. ಒಂದೇಳಿ ಸಣ್ಣ ಪುಟ್ಟ ಜಗಳ ಬಂದ್ರೆ ಹೆಂಗೆ ಮಾಡ್ತೀವಿ? ಇಲ್ಲೇ ಗ್ರಾಮದಲ್ಲೇ ಬಗೆಹರಿಸ್ಕೊಳ್ತಾರೆ ಸರ್. ಅಂತ ಹೊರಗಡೆ ಹೋಗುವಂಥ ಕೆಲಸ ಏನು ಇಲ್ಲಿವರೆಗೆ ಹೋಗಿಲ್ಲ. ಬಟ್ ಇಲ್ಲೇನೋ ಜಗಳ ಪೂಡ ಅಂದ್ರೆ ತಾವು ಹಿರಿಯರು ಕುಂದಿರ್ತಾರೆ, ಅವ್ರಿಗೆ ತಿಳಿಸಿ ಹೇಳಿ ಜಗಳ ಬಗೆಹರಿಸಿ ಅಲ್ಲಿಗೆ ಅದನ್ನು ರಾಜಿ ಮಾಡ್ತಾರೆ ಸರ್. ಇಲ್ಲಿ ಸಹಬಾಳ್ವೆ, ಸೌಹಾರ್ದ, ಆರೋಗ್ಯಪೂರ್ಣವಾಗಿರುವಂತಹ ಈ ಗ್ರಾಮಕ್ಕೆ ಇತ್ತೀಚೆಗೆ ಮದ್ಯ ಸಂಯಮ ಮಂಡಳಿಯವರು ಪ್ರಶಂಸೆ ಪತ್ರ ನೀಡಿದ್ದಾರೆ. ಒಟ್ನಲ್ಲಿ ಹನುಮನಹಳ್ಳಿ ಇತರೆ ಗ್ರಾಮಗಳಿಗೆ ಮಾದರಿಯಾಗಿರೋದು ಹೆಮ್ಮೆಯ ವಿಷಯ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.